ಬೆಂಗಳೂರಿನ ಚಿಕ್ಕಪೇಟೆಯಲ್ಲಿರುವ ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಮಾಜಿ ಸಚಿವರಾದ ಮಾಲೂರು ಎನ್ ಕೃಷ್ಣಯ್ಯ ಶೆಟ್ಟಿ ಅವರ ನೇತೃತ್ವದಲ್ಲಿ ಮಹಾಶಿವರಾತ್ರಿ ಹಬ್ಬ ಮತ್ತು ಮಹಾಕುಂಭಮೇಳದ ಪ್ರಯುಕ್ತ ರಾಜ್ಯದಲ್ಲಿರುವ 3800 ಶಿವ ದೇವಾಲಯಗಳಿಗೆ ಪವಿತ್ರ ಗಂಗಾಜಲ ಮತ್ತು ಪ್ರಯಾಗರಾಜ್ ತ್ರಿವೇಣಿ ಸಂಗಮ ಪವಿತ್ರ ಜಲವನ್ನು ಸಾರ್ವಜನಿಕರಿಗೆ ವಿತರಣೆ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾಶಿ ವಿಶ್ವೇಶ್ವರ ದೇವಸ್ಥಾನದಲ್ಲಿ ಪವಿತ್ರ ಗಂಗಾಜಲವನ್ನು ತುಂಬಿಕೊಂಡು ಬಂದಿರುವ ಟ್ಯಾಂಕರ್ಗಳಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಮಾಜಿ ಸಚಿವರಾದ ಶ್ರೀಯುತ ಮಾಲೂರು ಎನ್ ಕೃಷ್ಣಯ್ಯ ಶೆಟ್ಟಿ ಅವರು ಚಾಲನೆಯನ್ನು ನೀಡಿದರು. ಮಾಜಿ ಶಾಸಕರಾದ ಶ್ರೀಯುತ ಪಿಎಸ್ ಪ್ರಕಾಶ್ ಹಾಗೆಯೇ ದೇವಸ್ಥಾನದ ಆಗಮ ಪಂಡಿತರು, ಅರ್ಚಕರು ಮತ್ತು ಭಕ್ತಾದಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಎನ್ ಕೃಷ್ಣಯ್ಯ ಶೆಟ್ಟಿ ಅವರು ಈ ಕುರಿತು ಮಾಧ್ಯಮಕ್ಕೆ ತಮ್ಮ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದರು. ಶುಭ ಸಂದರ್ಭದಲ್ಲಿ ಈ ತಾಲೂಕಿನ ಈ ರಾಜ್ಯದ ಎಲ್ಲ ಭಕ್ತಾದಿಗಳಿಗೆ ಮಹಾಜನತೆಗೆ ಭಗವಂತ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಐಶ್ವರ್ಯ ಸಕಲ ಸೌಭಾಗ್ಯಗಳನ್ನು ಕೊಟ್ಟು ಆ ಭಗವಂತ ಕಾಪಾಡಲಿ ಅನ್ನೋ ಒಂದು ಎಲ್ಲರ ಪರವಾಗಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ ಭಗವಂತನಲ್ಲಿ. ಕಳೆದ 17 ವರ್ಷಗಳಿಂದ ಈ ಕಾಯಕ ಮಾಡ್ಕೊಂಡ್ಬರ್ತಾ ಇದ್ದೀನಿ. ನಿಮ್ಗೆ ಗೊತ್ತೇ ಇದೆ, ಶಿವರಾತ್ರಿಯ ಸಂದರ್ಭದಲ್ಲಿ ಗಂಗಾಜಲನ ತಂದು ಸುಮಾರು 3800 ಶಿವಾಲಯಗಳಿಗೆ, ಪುರಾತನ ಶಿವಾಲಯಗಳಿಗೆ ಅರ್ಪಣೆ ಮಾಡ್ತಾ ಇದ್ದೀನಿ. ಮುಜರಾಯಿ ಇಲಾಖೆ ಮುಖಾಂತರ ಅವರ ಸಹಕಾರದೊಂದಿಗೆ ಇದು ಮಾಡ್ತಾ ಇದ್ದೀನಿ. ಅದೇ ರೀತಿ ಈ ಬಾರಿನೂ ಕೂಡ ಆ ಒಂದು ಸೇವೆ ಮಾಡ್ತಾ ಇದ್ದೀನಿ. ಈ ಬಾರಿಯ ವಿಶೇಷ 44 ವರ್ಷಗಳಿಗೊಮ್ಮೆ ಬರುವಂಥ ಮಹಾಕುಂಭಮೇಳದ ಸಂದರ್ಭ. 50 ಕೋಟಿ ಜನ ಹೋಗಿ ಪುಣ್ಯ ಸ್ನಾನ ಮಾಡಿದ್ದಾರೆ. ಅದು ಗೊತ್ತೇ ಇದ್ದಾರೆ, ಅದರ ಫಲ ಏನು ಅಂತ ಎಲ್ಲರೂ ಗೊತ್ತೇ ಇದೆ. ವಯಸ್ಸಾದವ್ರಿಗೆ, ಬಡವರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಎಲ್ಲರಿಗೂ ಗೊತ್ತು. ಅಂಥವ್ರಿಗೆ ಸಹಕಾರ ಆಗಲಿ ಅನ್ನೋ ಉದ್ದೇಶದಿಂದ ಗಾಂಧಿನಗರ ಕ್ಷೇತ್ರ ಹಾಗೂ ಮಾಲೂರು ಕ್ಷೇತ್ರದಲ್ಲಿ ಮನೆ ಮನೆಗೆ ಗಂಗಾಜಲ ತಲುಪಿಸಿ ಅವರು ಆ ದಿವಸ ಶಿವರಾತ್ರಿ ದಿನ ಆ ಗಂಗೆನ ಪ್ರೋಕ್ಷಣೆ ಮಾಡಿಕೊಂಡ್ರೆ ಸಾಕು, ಅದೇ ರೀತಿಯ ಫಲ ಸಿಗುತ್ತೆ ಅನ್ನೋ ಒಂದು ಗುರು ಹಿರಿಯರ ಅಭಿಪ್ರಾಯದ ಮೇರೆಗೆ ಈ ಸೇವೆಯನ್ನು ನಾನು ಮಾಡ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ, ಅಷ್ಟೇ ಫಲ ಇಲ್ಲಿ ಇದು ಸ್ವೀಕಾರ ಮಾಡಿದಂಥವ್ರಿಗೆ ಎಲ್ರಿಗೂ ಸಿಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ.